ಆಸ್ತಿಗಾಗಿ ಸಂಸಾರದಲ್ಲಿ ಹುಳಿ ಹಿಂಡಿದ್ರ ಸಂಬಂಧಿಕರು ಪತಿ ನಿಧನದ ಬಳಿಕ ಪತ್ನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಆಸ್ತಿಯನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪ. ಪತಿ ಕುಟುಂಬಸ್ಥರ ವಿರುದ್ಧ ಸದ್ಯ ಪತ್ನಿ ಠಾಣೆ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂವರ ವಿರುದ್ಧ ಸದ್ಯ ಪತ್ನಿ ಪವಿತ್ರ ಅನ್ನೋರು ಕೇಸ್ ದಾಖಲಿಸಿದ್ದಾರೆ. 20 ವರ್ಷಗಳ ಹಿಂದೆ ಸೋಮಶೇಖರ್ ಪವಿತ್ರ ಅವರ ಮದುವೆ ಆಗಿತ್ತು. ಲಾರಿ ಚಾಲಕ ಸೋಮಶೇಖರ್ ಸುಳ್ಳು ಹೇಳಿ ಮದುವೆ ಆಗಿದ್ರಂತೆ. ತುಂಬ ಓದಿದ್ದೀನಿ, ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತ ಹೇಳಿ ಮದುವೆ ಆದರು. ಚೆನ್ನಾಗೇ ಇದ್ರು, ಆದರೆ ಸಂಸಾರ ಮಾಡಿಕೊಂಡಿದ್ದು. ಈ ವೇಳೆ ಪವಿತ್ರಾಗೆ ನಾದಿನಿ ಗಂಡ ನಾಗರಾಜ್ ಕಿರುಕುಳ ಕೊಟ್ಟಿದ್ದಾರಂತೆ. ಪವಿತ್ರ ಗಂಡನಿಗೆ ಕುಡಿಸಿ ಈಕೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ನಾಗರಾಜ್ ಮಾತಿಗೆ ಒಪ್ಪದಿದ್ದಾಗ ಗಂಡನಿಗೆ ಸುಳ್ಳು ಚಾಡಿ ಹೇಳಿದ್ದ ಅನ್ನೋದು ಇವರ ಆರೋಪ. ನಿನ್ನಂಥವರು ಬದುಕಿರಬಾರ್ದು, ನಿನ್ನ ಪತ್ನಿ ಸರಿ ಇಲ್ಲ ಅಂದಿದ್ರಂತೆ. ನಾನಾಗಿದ್ದರೆ ಸಾಯಿಸ್ತಾ ಇದ್ದ ಅಂತ ಪ್ರಚೋದನೆ ನೀಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಕಾರಣಕ್ಕೆ ಸೋಮಶೇಖರ್ ಆತ್ಮಹತ್ಯೆಗೆ ಶರಣಾದ್ರು ಅಂತ ದೂರು ದಾಖಲಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಈಗ ಪತ್ನಿ ದೂರು ದಾಖಲಿಸಿದ್ದಾರೆ. ಅವರ ಒಟ್ಟಾರೆ ಆರೋಪ ಏನು ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತು ಕಾರಣ ಇವರೇ ಅನ್ನೋದಾ? ವಿಜಯ್, ಸೋಮಶೇಖರ್ ಅವರ ಸಾವಿಗೆ ಅವರ ಸಂಬಂಧಿಕರೇ ಕಾರಣ ಅಂತೇಳಿ ಪತ್ನಿ ಪವಿತ್ರ ಅವರು ಆರೋಪನ ಮಾಡಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರುವಂಥದ್ದು. ಪ್ರಮುಖವಾಗಿ ಪವಿತ್ರ ಅವರು ಕಳೆದ 20 ವರ್ಷಗಳ ಹಿಂದೆ ಸೋಮಶೇಖರ್ ಅವರನ್ನು ಮದುವೆ ಆಗಿರ್ತಾರೆ. ಸದ್ಯ ಪವಿತ್ರ ಅವರಿಗೆ ಸುಮಾರು 3 ಕೋಟಿ ಆಸ್ತಿ ಇದೆ. ಅದನ್ನು ಸಂಬಂಧಿಕರು ಭಯಪಡಿಸಿ ಬರ್ಸ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಸದ್ಯ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಸೋಮಶೇಖರ್ ಅವರು ಮದುವೆ ಆಗುವಂಥ ಸಂದರ್ಭದಲ್ಲಿ ನಾನು ವೆಲ್ ಎಜುಕೇಟೆಡ್, ಜೊತೆಗೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತೇಳಿ ಹೇಳಿ ನನಗೆ ಸುಳ್ಳನ್ನು ಹೇಳಿ ನಂಬಿಸಿ ಮದುವೆ ಆಗಿರ್ತದೆ. ಆದರೂ ಕೂಡ ವೃತ್ತಿಯಲ್ಲಿ ಲಾರಿ ಡ್ರೈವರ್ ಆಗಿದ್ದಂಥ ಸೋಮಶೇಖರ್ ನನ್ನ ಪತಿ, ಅವರ ಜೊತೆ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಿದ್ದೆ. ಈಗಿದ್ದಂಥ ಸಂದರ್ಭದಲ್ಲಿ ಸಂಬಂಧಿಕರು ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದ್ರು, ಜೊತೆಗೆ ನಮ್ಮ ಗಂಡನಿಗೆ ನನ್ನ ಬಗ್ಗೆ ಚಾಡಿ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು. ಕಳೆದ ಡಿಸೆಂಬರ್ನಲ್ಲಿ ದೂರುದಾರೆ ಪವಿತ್ರ ಏನಿದ್ದಾರೆ, ಇವರು ಗೋಕರ್ಣಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಮನೆಗೆ ಬಂದಿದ್ದಂಥ ಸಂಬಂಧಿಕರು ಅಂದರೆ 3 ಜನ ಸಂಬಂಧಿಕರು ಏನಿದ್ದಾರೆ, ನಾಗರಾಜ್, ತ್ರಿಮೂರ್ತಿ ಹಾಗೂ ಸಿದ್ಲಿಂಗ ಸ್ವಾಮಿ, ಬಂದಂಥವರು ನೋಡು ನಿನ್ನ ಪತ್ನಿ ನಿನ್ನನ್ನು ಬಿಟ್ಟು ಗೋಕರ್ಣಗೆ ಹೋಗಿದ್ದಾಳೆ, ಹೋಗುವಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ 15 ಲಕ್ಷ ನಗದು ಚಿನ್ನಾಭರಣಗಳನ್ನು ತಗೊಂಡು ಹೋಗಿದ್ದಾಳೆ ಅಂತೇಳಿ ನನ್ನ ಮೇಲೆ ಪತಿಗೆ ದೂರನ ಅಂದರೆ ಚಾಡಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸದ್ಯ ದೂರುದಾರೆ ಪವಿತ್ರ ಹಾಗೂ ಅವರ ಪತಿ ನಾಗರಾಜ್ ನಡುವೆ ಗಲಾಟೆ ಕೂಡ ಆಗಿರುತ್ತೆ. ನೀನಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ಯಾ, ನಿನ್ನ ಪತ್ನಿ ಹೀಗೆಲ್ಲ ಮಾಡ್ತಿದ್ರು ಕೂಡ ನಾವೆಲ್ಲ ಹಾಗಿದ್ರೆ ಸಾಯಿಸ್ತಿದ್ವಿ ಅನ್ನೋ ಒಂದು ಚಾಡಿಯನ್ನು ಹೇಳಿರ್ತಾರೆ. ಹೀಗಾಗಿ ನನಗೂ ನನ್ನ ಪತಿಗೂ ಗಲಾಟೆ ಆಗಿರುತ್ತೆ. ಇದೇ ವಿಚಾರಕ್ಕೆ ಮನನೊಂದು ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾಗ್ತಾರೆ. ನನ್ನ ಪತಿಯ ಸಾವಿಗೆ ಸಂಬಂಧಿಕರಾದಂಥ ನಾಗರಾಜ್, ಸಿದ್ಲಿಂಗ ಸ್ವಾಮಿ ಇವರೇ ನೇರವಾದಂಥ ಕಾರಣ ಅಂತೇಳಿ ಒಂದು ಕಡೆ ಆರೋಪನ ಮಾಡ್ತಾರೆ. ಮತ್ತೊಂದು ಕಡೆ ಪವಿತ್ರ ಅವರ ಪತಿ ಸೋಮಶೇಖರ್ ಅವರು ಮೃತಪಟ್ಟಂಥ ನಂತರದಲ್ಲಿ ಆತ್ಮಹತ್ಯೆಗೆ ಶರಣಾಗಿ ಸಾವನ್ನಪ್ಪಿದ ನಂತರದಲ್ಲಿ ಮನೆಗೆ ಬಂದಂಥ ಸಂಬಂಧಿಕರು ಸ್ವತಃ ನಾಗರಾಜ್ ಏನಿದ್ದಾನೆ, ಈತ ಪವಿತ್ರ ಅವರ ಸಂಬಂಧಿನೇ ಆಗಿರ್ತಾನೆ, ಅಂದರೆ ನಾದಿನಿಯ ಗಂಡ ಆಗಬೇಕಾಗುತ್ತೆ ಸಂಬಂಧದಲ್ಲಿ. ಈತ ನಿನ್ನ ಪತಿ ಸಾವಿಗೆ ನೀನೇ ಕಾರಣ, ನೀನೇ ಆತನಿಗೆ ಬೆದರಿಕೆಯನ್ನು ಹಾಕಿ ಆತನ ಸಾವಿಗೆ ಕಾರಣ ಆಗಿದೆಯಾ, ನಿನ್ನ ಮೇಲೆ ನಾವು ದೂರನ್ನು ಕೊಡ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕಿ ಸುಮಾರು 500 ರೂಪಾಯಿ ಬೆಲೆಯ ಪೇಪರ್ನಲ್ಲಿ ನನ್ನ ಆಸ್ತಿಯನ್ನು ಬರ್ಸ್ಕೊಂಡಿದ್ದಾರೆ. ನನ್ನ ಪತಿ ಸಾವಿಗೂ ಕೂಡ ಇವರೇ ಕಾರಣ, ಜೊತೆಗೆ ನನಗೆ ಭಯವನ್ನು ಇಟ್ಟು ನನ್ನ ಆಸ್ತಿಯನ್ನು ಬರ್ಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಅವರು ದೂರನ್ನು ದಾಖಲು ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.